ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಅಮಾಯಕರು, ಅವಿದ್ಯಾವಂತರು ಮೋಸ ಹೋಗೋದನ್ನು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಈ ಪ್ರಕರಣದಲ್ಲಿ ವಿದ್ಯಾವಂತರು, ಅದರಲ್ಲೂ ಪ್ರಮುಖವಾಗಿ ಡಾಕ್ಟ್ರೇ ಮೋಸ ಹೋಗ್ಬಿಟ್ಟಿದ್ದಾರೆ. ಕಾಸ್ಮೆಟಿಕ್ ಸರ್ಜರಿಗೆ ಬಂದವಳಿಂದ ಕೋಟಿ ಕೋಟಿ ಪಂಗನಾಮ ಹಾಕಿದಂತಹ ಘಟನೆ ನಡೆದಿದೆ. ಐಷಾರಾಮಿ ಕಾರನ್ನು ಕೊಡಿಸುವುದಾಗಿ ಡಾಕ್ಟರ್ ಗಿರೀಶ್ ಎಂಬುವರಿಗೆ ಐಶ್ವರ್ಯ ಗೌಡ ಎಂಬುವಳಿಂದ ಬರೋಬ್ಬರಿ 6 ಕೋಟಿ ವಂಚನೆ ಮಾಡಲಾಗಿದೆ. ದೊಡ್ಡ ದೊಡ್ಡವರ ಪರಿಚಯವಿದೆ, ಐಷಾರಾಮಿ ಕಾರನ್ನು ಕೊಡಿಸ್ತೀವಿ ಅಂಥೇಳಿ ಡಾಕ್ಟರ್ಗೇನೆ ನಂಬಿಸಿದಂತಹ ಐಶ್ವರ್ಯ 2.25 ಕೋಟಿ ಹಣವನ್ನು ಪಡೆದಿದ್ಲಂತೆ. ಆ ಬಳಿಕ ನಂತರ ಮತ್ತೆ 3.25 ಕೋಟಿ ಹಣವನ್ನು ಪಡೆದು ವಂಚಿಸಿದ್ದಾಳಂತೆ. ಹಣ ವಾಪಸ್ ಕೊಡ್ತೀನಿ ಬಾ ಅಂಥೇಳಿ ಕರೆಸಿ ಡಾಕ್ಟರ್ಗೆ ಆವಾಜ್ ಹಾಕಿದಂತಹ ಪ್ರಸಂಗ ಕೂಡ ನಡೆದಿದೆಯಂತೆ. ಅತ್ಯಾಚಾರ ಮಾಡ್ಲಿಕ್ಕೆ ಬಂದಿದ್ದ ಅಂಥೇಳಿ ಹೆದರಿಸಿ 2 ಲಕ್ಷ ಹಣವನ್ನು ಕಿತ್ತು ಐಶ್ವರ್ಯ ಎಸ್ಕೇಪ್ ಆಗಿದ್ದಾಳಂತೆ. ವೈದ್ಯನ ದೂರಿನ ಅನ್ವಯ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೋಖಾ ಮಾಡಿದ ಮಹಿಳೆಯ ವಿರುದ್ಧ FIR ಕೂಡ ದಾಖಲು ಮಾಡಲಾಗಿದೆ.